ಈ ಒಂದು ಸುಂದರ ಕಾರ್ಯಕ್ರಮದ 13ನೇ ವಾರ್ಷಿಕ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮಾನ್ಯ ಸಚಿವರಾಗಿರ್ತಕ್ಕಂತಹ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಸರ್ ಅವರು, ಆನರೇಬಲ್ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್, ಶುಗರ್ ಕೇನ್ ಡೆವಲಪ್ಮೆಂಟ್ ಆ್ಯಂಡ್ ಡೈರೆಕ್ಟರೇಟ್ Agriculture Marketing, Government of Karnataka. So may I request to sir to speak a few words on this occasion. Sir, please. ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ನ್ಯಾಷನಲ್ ಸ್ಕೂಲಿನ 13ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಸಾನ್ನಿಧ್ಯತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಪಡಮಟ್ಟು ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಗೌರವಾನ್ವಿತ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ, ಸಹೋದ್ಯೋಗಿಗಳೇ, ಹಿರಿಯರಾದಂಥ ಅಗರ್ವಾಲ್ ಅವರೇ, ಉಪಸ್ಥಿತ ಎಲ್ಲ ಗುರುಗಳೇ, ಗುರುಮಾತೆಯರೇ, ಪತ್ರಕರ್ತ ಮಿತ್ರರೇ, ಭಾಳ ಸಂತೋಷದ 13ನೇ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಪ್ರಥಮದಲ್ಲಿ ಈ ಶಾಲೆಯ ಸಂಸ್ಥಾಪಕರಿಗೆ ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಈ ಶಾಲೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕನಸುಗಳನ್ನು ಇಟ್ಕೊಂಡು ನಮ್ಮ ಪೂರ್ವಜರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಶಾಲೆ ಕೇವಲ ಬಾಗೇವಾಡಿಗೆ ಸೀಮಿತ ಆಗಬಾರ್ದು. ಈ ಶಾಲೆ ಭವಿಷ್ಯದಲ್ಲಿ ರಾಜ್ಯದಲ್ಲಿನೇ ಒಂದು ಮಾದರಿಯ ಶಾಲೆ ಆಗಬೇಕು ಅಂತೇಳಿ ನಾನು ಹಾರೈಸ್ತೀನಿ. ಆ ದಿಸೆಯಲ್ಲಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಗುರುಗಳು, ಗುರುಮಾತೆಯರು ಪ್ರಾಯಶಃ ನನ್ನ ಅನಿಸಿಕೆಗೆ ಅನುಗುಣವಾಗಿ ಅವರು ಪ್ರಯತ್ನ ಮಾಡ್ತಾರಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಶಿಕ್ಷಣ ಒಂದು ಕಾಲದಲ್ಲಿ ಕೇವಲ ಕೆಲವೊಬ್ಬರಿಗೆ ಸೀಮಿತವಾಗಿತ್ತು. ಆದರೆ ಇವತ್ತು ಪ್ರತಿಭೆ ಎಲ್ಲಿ ಅರಳುತ್ತದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾವು ಹೇಳ್ತೀವಿ ಕೆಸರಿನಲ್ಲಿ ಕೂಡ ಕಮಲ ಅರಳುತ್ತದೆ ಅಂಥೇಳಿ. ಹಾಗೆ ನಿಮಗೆಲ್ಲ ಗೊತ್ತಿದೆ, ಈ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ರಾಷ್ಟ್ರಪತಿಗಳು ಕೂಡ ಒಂದು ಕನ್ನಡ ಶಾಲೆ ಅಥವಾ ಸರ್ಕಾರಿ ಶಾಲೆಯಿಂದ ಬಂದಿರತಕ್ಕಂಥವರಾಗಿದ್ದರು. ಇವತ್ತು ರಾಧಾಕೃಷ್ಣನವ್ರನ್ನ ನಾವೆಷ್ಟೇ ನೆನೆಸಿದ್ರೂ ಕೂಡ ಕಡಿಮೆ. ಇವತ್ತು ಆದರ್ಶ ಗುರುಗಳಿಗೆ ಅವರೊಬ್ಬ ಆದರ್ಶ ವ್ಯಕ್ತಿ ಕೂಡ ಆಗಿದ್ದರು. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಾವು ಶಿಕ್ಷಕರ ದಿನಾಚರಣೆ ಕೂಡ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನವರ ಹೆಸರಿನ ಮೇಲೆ ಆಚರಣೆ ಮಾಡ್ತೀವಿ. ಇವತ್ತು ನನಗೂ ಭಾಳ ಸಂತೋಷ ಆಯಿತು. ಈ ಶಾಲೆಯ ಕೆಲವು ಗುರುಗಳು ಅಪ್ರತಿಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಗುರುಗಳಲ್ಲಿ ಇಷ್ಟೇ ಅರಿಕೆ ಮಾಡಿಕೊಳ್ಳೋದು, ಏಕೆಂದರೆ ಶಿಕ್ಷಕ ಅಂದರೆ ಬಹಳ ಸಮಾಜದಲ್ಲಿ ಗೌರವಿತ ವ್ಯಕ್ತಿಗಳಾಗಿರ್ತಾರೆ. ನಾವು ತಂದೆ ತಾಯಿ ಕೊಡದೇ ಇರತಕ್ಕಂಥ ಮರ್ಯಾದೆಯನ್ನು ಗುರುಗಳಿಗೆ, ಗುರುಮಾತೆಯರಿಗೆ ಕೊಡ್ತೀವಿ. ಯಾಕೆಂದರೆ ಅವ್ರು ಕಲಿಸ್ತಕ್ಕಂಥ ಜ್ಞಾನ ಏನಿದೆ, ನಾವು ಹೇಳ್ತೀವಿ ಅರಿವೇ ಗುರು ಅಂತೇಳಿ. ಯಾರಿಗೆ ಅರಿವನ್ನು ಕೊಡ್ತದೆ ಅವರನ್ನೇ ನಾವು ಗುರುವನ್ನಾಗಿ ಸ್ವೀಕರಿಸ್ತೀವಿ. ಅಂಥ
ಗುರುಗಳ ಕೊರತೆ ಸಮಾಜದಲ್ಲಿ ಸಾಕಷ್ಟಿದೆ. ಆದರೆ ಸುದಯದಿಂದ ಇವತ್ತು SBTನಲ್ಲಿ ಒಳ್ಳೆ ಗುರುಗಳಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಈ ಪ್ರತಿಭೆಯನ್ನು ಮುಂದುವರಿಸ್ಕೊಂಡು ನಾನೆಲ್ಲ ಪಾಲಕರಲ್ಲಿ ಪೋಷಕರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ. ಇವತ್ತು ಶಿಕ್ಷಕರು ಎಷ್ಟು ಕಲಿಸ್ತಾರೆ ಎಷ್ಟು ಬಿಡ್ತಾರೆ ಅದು ಭಾಳ ದೊಡ್ಡದಲ್ಲ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಎಷ್ಟು ಗುರುಗಳು ಕಲಿಸ್ತಾರೆ ಅಷ್ಟೇ ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಕಲಿಸ್ಬೇಕು. ನಾವು ಹೇಳ್ತೀವಿ ಎ ಗುಡ್ ಮದರ್ ಈಸ್ ಬೆಟರ್ ದೆನ್ 1000 ಟೀಚರ್ಸ್ ಅಂತೆ. ಯಾವ ತಾಯಿ ಒಬ್ಬಕ್ಕೆ ಆದರ್ಶನಾಗಿ ಒಂದು ಮನೆಯನ್ನು ನಿರ್ವಹಣೆ ಮಾಡ್ತಾಳೆ, ಆ ಇಡೀ ಮನೆಯನ್ನು ಶಿಕ್ಷಿತವಾಗಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವಳಲ್ಲಿದೆ. ಅಂಥ ಕೆಲಸ ಪ್ರತಿಯೊಂದು ತಾಯಿಯಂದರು ಮಾಡಬೇಕು. ಈ 13 ವರ್ಷದಲ್ಲಿ ಈ ಶಾಲೆ ಒಂದೊಂದು ಸಣ್ಣ ಪುಟ್ಟ ಹೆಜ್ಜೆಯನ್ನೇ ಇಡ್ತಾ ಇವತ್ತು 13 ವರ್ಷ ಕ್ರಮಿಸಿದೆ. ನನಗನ್ನಿಸ್ತದೆ ಬರ್ತಕ್ಕಂಥ 25 ವರ್ಷದಲ್ಲಿ ಈ ಶಾಲೆ ಇಡೀ ಬಿಜಾಪುರ ಜಿಲ್ಲೆಗೆ ಒಂದು ಮಾದರಿಯ ಶಾಲೆ ಆಗಬೇಕು ಅನ್ನುವಂಥ ಕನಸು ಎಲ್ಲ ಪಾಲಕರು ಪೋಷಕರು ಇಟ್ಕೊಂಡಿದ್ದಾರೆ. ಆ ದಿಸೆಯಲ್ಲಿ ನಮ್ಮ ಗುರುಗಳು ಗುರುಮಾತೆಯವರು ಸಾಗಲಿ ಅಂತ ಹಾರೈಸ್ತೀನಿ. ಯಾಕಂದರೆ ಇಂಗ್ಲೀಷ್ನಲ್ಲಿ ಒಂದು ಗಾದಿ ಮಾತು ಬರ್ತದೆ, ಈ 1000 ಸ್ಟೆಪ್ ಜರ್ನಿ ಬಿಗಿನ್ಸ್ ವಿತ್ 1 ಸ್ಟೆಪ್ ಅಂತೆ. ಇವತ್ತು ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 1000 ಹೆಜ್ಜೆಯನ್ನು ನಾವು ಮುಂದಿಡ್ಬೋದು. ಅಂಥ ಒಂದು ಪಾದಾರ್ಪಣೆಯನ್ನು ಈ ಶಾಲೆ ಪ್ರಾರಂಭ ಮಾಡಿದೆ. ಇವತ್ತು 13 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಬರ್ತಕ್ಕಂಥ 12 ವರ್ಷದಲ್ಲಿ ನೀವು ನಿಜವಾಗ್ಲೂ ಈ ಜಿಲ್ಲೆಗೆ ಒಂದು ಮಾದರಿಯ ಶಾಲೆ ಮಾಡಿರಿ. ನಿಮಗೇನು ಸಹಾಯ ಸಹಕಾರ ಬೇಕು ಅದನ್ನು ಸಂಪೂರ್ಣ ನಾನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಈ ಊರಿನ ಜನರಿಗೆ, ಈ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೆ ಆದಿಯಾಗಿ ಎಲ್ಲ ನಿರ್ದೇಶಕರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಟ್ಟು ಇವತ್ತು 13ನೇ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳು ಸಾಕಷ್ಟು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾನು ಇಷ್ಟೇ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಕೇವಲ ಆಟದಲ್ಲಿ ಓಟದಲ್ಲಿ ಅಷ್ಟೇ ಅಲ್ಲ, ಕಲಿಯುವುದರಲ್ಲಿಯೂ ಇರಬೇಕು. ಯಾವ ಮಗುವಿನ ಪ್ರತಿಭೆ ಅದರಲ್ಲಿ ಇರ್ತದೆ ಅದರಲ್ಲೇ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತು ಭಾಳ ಸಂತೋಷದ ಸಂಗತಿ ಹೇಳಬೇಕಾದ್ರೆ, ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎಲ್ಲ ಭಾರತದ ಮಕ್ಕಳೇ CEO ಆಗಿದ್ದಾರೆ. ಅವ್ರು ಆಗಬೇಕಪ್ಪ ಆದರೆ ಇಂಥ ಗುರುಗಳ ಆಶೀರ್ವಾದದಿಂದ ಅವ್ರು ಆಗಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿದೆ, ಸಾಕಷ್ಟು ಪ್ರತಿಭೆ ಉಳ್ತಕ್ಕಂಥ ಮಕ್ಕಳು ಇವತ್ತು ನಾನಾ ದೇಶದಲ್ಲಿ ಒಂದು ವರ್ಷಕ್ಕೆ 17-18 ಕೋಟಿ ಪಗಾರ ತಗೋತಾರೆ ಅವರು. ಅಂದರೆ ವರ್ಷಕ್ಕೆ 1.5 ಕೋಟಿ ರೂಪಾಯಿ ಪಗಾರ ಅವ್ರಿಗೆ ಕೊಡೋದು ಒಂದು ತಿಂಗಳಿಗೆ, ಒಂದು ವರ್ಷಕ್ಕಲ್ಲ ಒಂದು ತಿಂಗಳಿಗೆ. ಅಷ್ಟು ಪ್ರತಿಭೆಯನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಅಂಥ ಮಕ್ಕಳು ಕೂಡ ಈ ಶಾಲೆಯಿಂದ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೂ ಬಂದು ಪಾಲ್ಗೊಂಡು 4 ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 2 ರೂಮು ಮತ್ತು ಸುಸಜ್ಜಿತವಾದಂಥ ಶೌಚಾಲಯ ನಾನು ಕಟ್ಟಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಈ ಶಾಲೆಯಲ್ಲಿರ್ತಕ್ಕಂಥ 16 ಎಕರೆ ಜಮೀನಿನಲ್ಲಿ ಇದೇ ಶಾಲೆಯನ್ನು ಇಂಟರ್ನ್ಯಾಷನಲ್ ಶಾಲೆಯನ್ನಾಗಿ ನಾವು ಮಾಡೋಣ ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ನಾನು 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು SBTಯ ಶಾಲೆಯ ಶಿಕ್ಷಕರ ಪ್ರಗತಿಯನ್ನು ವೀಕ್ಷಿಸಿ ಈ ಒಂದು ಶಾಲೆ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಒಂದು ಅತ್ಯುತ್ತಮ ಶಾಲೆಯಾಗಿ ಹೊರಹೊಮ್ಮಲಿ ಅಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಶಾಲೆಗೆ ಏನು ಕುಂದುಕೊರತೆಗಳಿದ್ದಾವೆ ಅವೆಲ್ಲವನ್ನ ನಾನು ನೀಗಿಸಿಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಕಾರ್ಯಕ್ರಮ